ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಾನು ಊರಿಗೆ ಹೋಗ್ತಾ ಇರೋದು. ಯಾಕಂದರೆ ಹೇಳಿದರೆ ಇಲೆಕ್ಷನ್ಗೋಸ್ಕರ. ಇದು ನನ್ನ ಊರು. ಕಾಣಿ ಎಷ್ಟು ಚಂದ ಅಲ್ಲ, ವರ್ಣಿಸೋಕೆ ಆಗಲ್ಲ. ಬಸ್ಸಿಂದ ಇಳಿದ ಮೇಲೆ ಮನೆ ತನಕ ಹೋಗ್ಲಿಕ್ಕೆ ಪಪ್ಪ ಬಂದಿದ್ರು ಪಿಕ್ ಮಾಡಲಿಕ್ಕೆ. ಅದಾದಮೇಲೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ನಾನು ಹಲಸಿನ ಹಣ್ಣು. ಅದು ಮೋಸ್ಟಾಗಿ ನಮ್ಮ ಸೌತ್ ಕನ್ನಡ ಪೀಪಲ್ಗೆ ತುಂಬ ಇಷ್ಟ. ಅದಾದಮೇಲೆ ಏನು ನಾನು ವೀಡಿಯೋ ಮಾಡಲಿಲ್ಲ. ಇವಾಗ ಹೇಳ್ತೀನಿ ಏನೇನಾಯ್ತಂತ ಕೇಳಿ. ಫುಲ್ ಮನೆ ಕೆಲಸ ಆಯಿತು, ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ. ಆ್ಯಂಡ್ ಮೋರೋವರ್ ನಿನ್ನೆ ಸ್ಯಾಟರ್ಡೆ ಏನು ನಾನ್ ವೆಜ್ ಏನೂ ಮಾಡಿಲ್ಲ, ಖಾಲಿ ವೆಜ್ಜಲ್ಲೇ ಇದ್ವಿ. ಸೊ ಇವತ್ತು ಪಪ್ಪ ಫಿಶ್ ತೊಗೊಬಂದಿದ್ರು. ಅದಕ್ಕೆ ಇವತ್ತು ಅಮ್ಮ ಫಿಶ್ ಸಾರು ಮತ್ತು ಫಿಶ್ ಫ್ರೈ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಶಾವಿಗೆ ಪಾಯಸ ಮಾಡಬೇಕಂತ ಇದ್ದೀನಿ. ಗೊತ್ತಿಲ್ಲ ಹೇಗೆ ಟರ್ನ್ ಆಗುತ್ತೆ, ಬಟ್ ಸ್ಟಿಲ್ ಮಾಡ್ತೀನಿ, ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಪಾಯಸ ಮಾಡೋದಂತ. ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ನನ್ನ ಶಾವಿಗೆ ಪಾಯಸ. ಆ ಶಾವಿಗೆ ಪಾಯಸ ಆಯಿತು, ಖೀರ್ ಆಯಿತು, ದೇವರೇ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡಿದ್ದೆ. ಏನಿಲ್ಲ, ಆ್ಯಸ್ ಯೂಶ್ವಲ್ ನೀವು ನಿಮ್ಗೆ ಗೊತ್ತಿರುವ ಹಾಗೆ ಇದೆ ಶಾವಿಗೆ ಎಲ್ಲ ಮಾಡಿಬಿಟ್ಟು. ಅಮ್ಮ ಹೇಳಿದರು ಫಸ್ಟ್ ಅದನ್ನು ಬ್ರೌನ್ ಕಲರ್ ಬರೋ ತನಕ ಮಾಡು ಅಂತ. ಅದು ಮಾಡಿ ಸುಸ್ತಾಯಿತು. ಫೈನಲಿ ಬ್ರೌನ್ ಕಲರ್ ಆಯಿತು. ಖುಷಿ ಪಡೋ ಸಮಯದಲ್ಲಿ ಅಡಿಯಿಂದ ಬ್ಲ್ಯಾಕ್ ಆಗಲಿ ಸ್ಟಾರ್ಟ್ ಆಯಿತು. ಅಯ್ಯೋ ರಾಮ, ಎಷ್ಟು ಕಷ್ಟ ಗುರು. ಬಟ್ ಪರವಾಗಿಲ್ಲ, ಮಾಡುವ, ಏನಿಲ್ಲ. ನಾನು ಎಷ್ಟು ಶುಗರ್ ಕಟ್ ಡೌನ್ ಮಾಡಿದ್ದೆ ಅಷ್ಟು ಶುಗರ್ನ ಇಲ್ಲಿ ಆ್ಯಡ್ ಮಾಡಿದ್ದೆ. ಗೊತ್ತಿಲ್ಲ ಇನ್ನು ಯಾವಾಗ ನಾನು ಇದನ್ನೆಲ್ಲ ಕರಗಿಸ್ತೀನಿ ಅಂತ. ಬಟ್ ಸ್ಟಿಲ್ ಖುಷಿ ಆಯಿತು. ಅದಾದಮೇಲೆ ಸ್ವಲ್ಪ ಇಲ್ಲಿ ನಾನು ಏನೋ ಹಾಕಿದ್ದೆ, ಬಟ್ ಓಕೆ ಚೆನ್ನಾಗಾಯಿತು. ಇದಾದಮೇಲೆ ಫುಲ್ ಬಾಯ್ಲ್ ಆದಮೇಲೆ ಇದನ್ನು ಕೂಲ್ ಮಾಡಲಿಕ್ಕೆ ಇಟ್ಟಿದ್ವಿ. ಇದಾಗೋ ತನಕ ನನ್ನ ಅಮ್ಮಂದು ಈ ಕಡೆಯಿಂದ ಫಿಶ್ ಸಾರು ಮತ್ತು ಫಿಶ್ ಫ್ರೈ ಎಲ್ಲ ರೆಡಿ ಆಗ್ತಾಯಿತ್ತು. ಇವಾಗ ಒಂದು ಮ್ಯಾಜಿಕ್ ತೋರಿಸ್ತೀನಿ, ಎಲ್ಲ ನೋಡ್ಕೊಬನ್ನಿ. ಚಲಾ, ಎಸ್, ದಿಸ್ ಈಸ್ ಮೈ ಫೇವ್ರೇಟ್. ಇದಾದಮೇಲೆ ಇದೊಂದೇ ಅಂತ ಅಲ್ಲ, ನಮ್ಮ ಮನೇಲಿ ಇನ್ನೂ 3-4 ಇದೆ. ಬಟ್ ಅವೆಲ್ಲ ಚಿಕ್ಕವು, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಅಮ್ಮನ ಜೊತೆ ಊಟ ಮಾಡಿದ್ಮೇಲೆ ಪಪ್ಪನ ರಿಯಾಕ್ಷನ್ ಕೇಳಿದೆ. ಪಪ್ಪ ಬಿ ಲೈಕ್ ಓಕೆ. ನನ್ನ ಪಪ್ಪ ನಂತರನೇ ಸ್ವೀಟ್ ತುಂಬ ಇಷ್ಟ. ನನ್ನ ಅಮ್ಮಂದು ಇದು ಆ್ಯಕ್ಚುಲಿ ಸೆಕೆಂಡ್ ಬೈಟ್, ಬಟ್ ಅವರು ಆ ಥರ ರಿಯಾಕ್ಷನ್ ಕೊಟ್ಟಿದ್ದು ಸುಮ್ಮನೆ ಆಯಿತಾ. ನನ್ನಮ್ಮ ನಾನು ಮಾಡಿದ ಅಡುಗೆ ತುಂಬ ಇಷ್ಟ. ಅದಾದಮೇಲೆ ರಿಯಾಕ್ಷನ್ ಕೊಡ್ತಾರೆ ನೋಡಿ. ತುಂಬ ಮೊದಲು ಬೊಂಬಾಟ್ ಭೋಜನ ತುಂಬ ನೋಡ್ತಾ ಇದ್ರೇನೋ ನನ್ನಮ್ಮ, ಅಷ್ಟು ರಿಯಾಕ್ಷನ್ ಕೊಟ್ಟರೆ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಆಮೇಲೆ ನನಗೆ ಅಮ್ಮ 1 ಬೈಟ್ ತಿನ್ನಿಸಿದ್ರು, ಖುಷಿ ಆಯಿತು. ಅದಾದಮೇಲೆ ಆ 1 ಬೈಟ್ ಎಲ್ಲಿ ಸಾಲದ್ದರು ನಮ್ಮ ಹೊಟ್ಟೆಗೆ, ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಸಲ ಹಾಕ್ಕೊಬಂದೆ. ಅದಾದಮೇಲೆ ನಾನು ಹೋಗಲಿದೆ ಇದ್ದರೆ ಏನು ಸರಿ ಅನ್ಸಲ್ಲ ಅಲ್ವಾ. ಅದಾದಮೇಲೆ ತಿಂತಾ ಇರಬೇಕಾದ್ರೆ 1 ಮೆಂಬರ್ ಬಂತು. ಅದಾದಮೇಲೆ ಗೊತ್ತಾಯಿತು ನಮ್ಮ ಮನೇಲಿ ನಾನು ನನ್ನ ಪಪ್ಪ ಬಿಟ್ಟು ಮತ್ತು ಯಾರೂ ಹೆಚ್ಚು ಶುಗರ್ ಇಷ್ಟಪಡಲ್ಲ ಅಂದ್ಕೊಂಡಿದ್ದೆ. ಬಟ್ ನಮ್ಮನೆ ಬೆಕ್ಕು ಅಲ್ಟಿ ಅಂದರೆ ಅಲ್ಟಿ ಅದು. ಇವಾಗಿದ್ದು ನೋಡಿ ಹೇಗೆ ತಿಂತಿದ್ದಂದರೆ, ಯಾರು ಏನು ತಪ್ಪು ತಿಳ್ಕೊಳ್ಬೇಡಿ, ತಪ್ಪಂತ ಅಲ್ಲ, ನನಗಿಷ್ಟ, ನನ್ನ ಬೆಕ್ಕು ನಾಯಿ ಅಂದರೆ ಇಷ್ಟ. ನಾನು ಅದ್ರ ಜೊತೆ ಹೀಗೆ ಇರೋದು. ಅದಾದಮೇಲೆ ಅದ್ರ ತಂಗಿ ಕೂಡ ಬಂತು. ಇದಾದಮೇಲೆ ನಾನು ಆ್ಯಕ್ಚುಲಿ ಇವಕ್ಕಂತಲೇ ಹೋಗ್ಬಿಟ್ಟು ತಂದಿದ್ದೆ. ಬಟ್ ಆ ವೀಡಿಯೋ ಮಾಡಬೇಕಿದ್ರೆ ಫೋನ್ ಸ್ಟೋರೇಜ್ ಖಾಲಿ ಆಯಿತು. ಸೊ ಅದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅವಕ್ಕಂತಲೇ ಸಪ್ರೇಟ್ ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ಟೆ. ನೆಕ್ಸ್ಟ್ ನನ್ನ ಫ್ರೆಂಡ್ ಬಂದಿದ್ದ ಮನೆಗೆ ಹಲಸಿನ ಹಣ್ಣು ತೊಗೊಂಡು ಹೋಗಲಿಕ್ಕೆ. ಹಲಸಿನ ಹಣ್ಣಂತಂದರೆ ನಿಮ್ಮದು ಜಾಕ್ ಫ್ರೂಟ್. ಆಮೇಲೆ ಪಪ್ಪ ಅದನ್ನು ತೊಗೊಳ್ಲಿಕ್ಕೆ ಹೋಗಿದ್ರು. ಅದು ಎಲ್ಲಿದೆ ಅಂತ ನನಗೆ ಕಾಣಿಸ್ತಿರ್ಲಿಲ್ಲ. ಆಮೇಲೆ ನನ್ನ ಕಣ್ಣಿಗೆ ಬಿದ್ದು ಅಲ್ಲಿ ಮೇಲ್ಗಡೆ ಅಲ್ಲಿ ಇದೆ. ಅದಾದಮೇಲೆ ತುಂಬಿಸ್ಕೊಂಡ, ಫುಲ್ ಕಾರ್ ತುಂಬ ತುಂಬಿಸ್ಕೊಂಡ. ನನಗೆ ಇಡ್ಲೇ ಇಲ್ಲ ಅವನು, ಅದು ತೊಗೊಂಡು ಹೋದ. ಅದಾದಮೇಲೆ ಇವನು ನಮ್ಮನೆ ರಾಜ ಅಂತ. ಸೊ ಕ್ಯೂಟ್ ರೀಚ್. ಇದು ನಮ್ಮನೆ ತೋಟ. ಇದು ನನ್ನ ಸೈನ್ಯ, ರಾಜ, ಡಾನ್ ಆ್ಯಂಡ್ ಬೇಬಿ ಅಂತ. ಇದು ಹೊರಡೋ ದಿನ ನನ್ನಮ್ಮ ನನಗೆ ಹೊಟ್ಟೆ ಸರಿಯಾಗಲ್ಲ, ಇಲ್ಲಿ ಊಟ ಸರಿಯಾಗಲ್ಲ ಅಂದ್ಬಿಟ್ಟು ಏನೋ ಮಿಕ್ಸ್ಚರ್ ಮಾಡಿಕೊಟ್ಟಿದ್ರು. ಅದನ್ನು ಅಮ್ಮ ನನಗೂ ನನ್ನ ಫ್ರೆಂಡ್ಸ್ ಎಲ್ರಿಗೂ ಕೊಡ ಅಂತ ಹೇಳ್ತಾಯಿದ್ರು. ಬ್ಯಾಕ್ಗ್ರೌಂಡ್ ಬಿಟ್ಬಿಡಿ, ನಮ್ಮ ಮನೇಲಿ ಯಾವತ್ತೂ ಮೆಸ್ ಇರೋದಂತೆ. ನಮ್ಮನೆ ಅಂತ ಅಲ್ಲ, ಇಂಡಿಯನ್ ಫ್ಯಾಮಿಲಿಯಲ್ಲೆಲ್ಲ ಇರೋದೇ ನನಗೆ ಗೊತ್ತಿರೋ ಅಂಥದ್ದು. ಬಟ್ ದ ವೇ ನನ್ನಮ್ಮ ಹೇಳ್ತಾ ಇದ್ರಲ್ಲ, ಅದು ತುಂಬ ಏನು ಹಾರ್ಟ್ ಟಚಿಂಗ್ ಆಗಿರುತ್ತೆ. ಐ ಲವ್ ಯು ಅಮ್ಮ. ಓಕೆ, ಇವಾಗ ಬಂದ್ಲು ನೋಡಿ, ಇದು ನನ್ನ ಬೇಬಿ ಅಂತ. ಇದನ್ನು ಕೂಡ ಯಾರು ನಮ್ಮ ಮನೆ ಹತ್ರ ಬಿಟ್ಟೋಗಿರೋದನ್ನೇ ನಾವು ಸಾಕ್ತಾ ಇರೋದು. ಅದು ತುಂಬ ಇಷ್ಟ. ಇದು ಗೇರು ಬೀಜ, ನಮ್ಮ ಸೈಡ್ ತುಂಬ ಕಾಮನ್. ಆಮೇಲೆ ಪೇರ್ಲೇನು ತೊಗೊಳ್ಳುವ ಅಂತ ಹೋಗ್ತೀನಿ. ವಾ ಎಷ್ಟು ದೊಡ್ಡಕ್ಕಿತ್ತಂದರೆ ಸೈಕಾಗ್ಬಿಟ್ಟೆ. ಇಷ್ಟಿಷ್ಟೇ ಸಣ್ಣದು ಎಂತ ಮಾಡಲಿ ನಾನು ತೊಗೊಂಡು. ಊರಿಗೆ ಹೋದಾಗಿರಲ್ಲ, ಬಟ್ ಬ್ಯಾಂಗ್ಳೂರ ಬಂದಾಗ ತಿನ್ನುವ ಅನ್ಸುತ್ತೆ. ಆ್ಯಂಡ್ 1 more ಥಿಂಗ್, ಇದು ನನ್ನ ಫೇವ್ರೇಟ್ ಲವ್ ಬರ್ಡ್ಸ್ ನೋಡಿ. ಅವರಿಬ್ಬರದ್ದು ಯಾವತ್ತೂ ಮುಗಿಯೋದೇ ಇಲ್ಲ. ಅದಾದಮೇಲೆ ನಾನು ಅಮ್ಮ ಓಟಿಗೆ ಹೋದ್ವಿ. ನನ್ನಮ್ಮಂತೂ ಫುಲ್ ಎನರ್ಜೆಟಿಕ್ ಆಗಿ ಹೋಗ್ಬಿಟ್ರು. ಇಲ್ಲಿ ನಮ್ಮದು ವೋಟಿಂಗ್ ಇತ್ತು. ಇಲ್ಲಿ ಆಮೇಲೆ ನನಗೆ ಅಣ್ಣ ಸಿಕ್ಕಿದ್ರು. ಅಣ್ಣ, ನಾನು, ಅಮ್ಮ ಎಲ್ಲ ಎಲೆಕ್ಷನ್ಗೆ ವೋಟ್ ಮಾಡಿಬಿಟ್ಟು ನಮ್ಮ ಹಕ್ಕನ್ನು ನಾವು ಚಲಾಯಿಸಿದ್ವಿ. ಅದಾದಮೇಲೆ ಸ್ವಲ್ಪ ತಂಪಾಗಲಿ ಅಂತ ಐಸ್ ಕ್ರೀಮ್. ಅದಾದಮೇಲೆ ನಾನು ಸ್ವಲ್ಪ ನನ್ನ ಬಗ್ಗೆ ಹೇಳ್ಕೊಳ್ತಾ ಇರೋದು. ಆಮೇಲೆ ಲಾಸ್ಟ್ ಬಂತು ಹೊರಡೋ ದಿನ. ನೈಟ್ ಬಸ್ ಇತ್ತು. ನನ್ನಮ್ಮ ಊಟ ಮಾಡಿಸಿದ್ರು. ಅಲ್ಲೂ ನಾನು ಬಿಡಲ್ಲ, ಅದಕ್ಕೂ ಶೇರ್ ಬೇಕಂತ ಅಲ್ಲೂ ಎಲ್ಲ ಕೂತಿದ್ವಿ. ಓಕೆ, ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್. ಹೋಪ್ ಯು ಆಲ್ ಲೈಕ್ಡ್ ಇಟ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ. ಬಾಯ್.